ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನರ್ಸ್ ಲೋಕ. ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಭೌತಶಾಸ್ತ್ರದ ಬಗ್ಗೆ ನೋಡೋಣ. ಏನಪ್ಪಾ ಇದು ಭೌತಶಾಸ್ತ್ರದ ಬಗ್ಗೆ ಹೇಳ್ತಾ ಇದಾರಲ್ಲ ಅಂತೇಳಿ ನೀವು ಅನ್ಕೊಳ್ತಾ ಇರ್ಬೋದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನೋಡಿ, ಇಲ್ಲಿ ನೋಡ್ತಾ ಇರೋದು ಭೌತಶಾಸ್ತ್ರ ಆದ್ರೂ ಕೂಡ ನಾವು ಪರಿಸರ ಅಧ್ಯಯನವನ್ನ ನಾವಿವಾಗ ಓದ್ತಾ ಇದ್ದೀವಿ. ಏನು? ಪರಿಸರ ಅಧ್ಯಯನ. ಆಯ್ತಾ? ನೋಡಿ, ಈ ಒಂದು ಪರಿಸರ ಅಧ್ಯಯನದಲ್ಲಿ 22 ಪಾಠಗಳನ್ನ ನಾವು ನೋಡ್ತೀವಿ. ಇದರಲ್ಲಿ ಟಿಇಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತೆ PSTR ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಆಯ್ತಾ? ಈ ಒಂದು ಪರಿಸರ ಅಧ್ಯಯನದಲ್ಲಿ ಮೊಟ್ಟ ಮೊದಲನೇದಾಗಿ ಇರುವಂತದ್ದೇ ನಮ್ಗೆ ವಿದ್ಯುತ್ ಶಕ್ತಿ. ಆಯ್ತಾ? ಈ ವಿದ್ಯುತ್ ಶಕ್ತಿ ಬಗ್ಗೆ ಇವಾಗ ನಾವು ನೋಡ್ತಾ ಹೋಗೋಣ. ನೋಡಿ, ವಿದ್ಯುತ್ ಶಕ್ತಿ ಅಂದ್ರೆ ಏನು? ನಾವೇನಂತ ಕರಿತೀವಿ ಇಂಗ್ಲಿಷ್ ನಲ್ಲಿ? ನಾವೇನ್ ಹೇಳ್ತೀವಿ ವಿದ್ಯುತ್ ಶಕ್ತಿ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ, ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಓಕೆ, ವಿದ್ಯುತ್ ಶಕ್ತಿ ಅಂದ್ರೆ ಏನು? ಇದು ಕೂಡ ನೋಡಿ, ಹೆಸರೇ ಹೇಳೋ ತರ ವಿದ್ಯುತ್ ಪ್ಲಸ್ ಶಕ್ತಿ. ಏನು? ವಿದ್ಯುತ್ ಶಕ್ತಿ ಆಯ್ತು ಅಂದ್ರೇನು? ಇದು ಕೂಡ ಒಂದು ಶಕ್ತಿಯ ಒಂದು ರೂಪ. ವಿದ್ಯುತ್ ಆವೇಶ ಅಂದ್ರೇನು? ಒಂದು ಗಾಜಿನ ಕಡ್ಡಿಯನ್ನ ಒಂದು ರೇಷ್ಮೆ ಬಟ್ಟೆಯಿಂದ ಉಜ್ಜಿದಾಗ ಗಾಜಿನ ಕಡ್ಡಿಗೆ ಏನು ಧನಾವೇಶ ಅನ್ನುವಂಥದ್ದು ರೇಷ್ಮೆ ಬಟ್ಟೆಗೆ ಋಣಾವೇಶ ಅನ್ನುವಂಥದ್ದೇನು ಪಡ್ಕೊಳ್ಳುತ್ತಲ್ವಾ? ಯಾವ್ದ್ರಿಂದ? ಈ ಧನ ಆವೇಶದಿಂದ ರೇಷ್ಮೆ ಬಟ್ಟೆಗೆ ಋಣ ಆವೇಶ ಪಡೆದುಕೊಳ್ಳುತ್ತಲ್ವಾ? ಅದನ್ನ ನಾವೇನಂತ ಕರಿತೀವಿ? ವಿದ್ಯುತ್ ಆವೇಶ. ಅಂದ್ರೇನು? ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ ಕರಿತೀವಿ. ಇನ್ನು ಈ ಒಂದು ವಿದ್ಯುತ್ ಆವೇಶಗಳಲ್ಲಿ ಹೇಳಿರುವಂತೆ ಧನ ಆವೇಶ ಮತ್ತೆ ಋಣ ಆವೇಶ ಅಂತ ಹೇಳಿ 2 ತರ ನಾವು ನೋಡ್ತೀವಿ. ವಿದ್ಯುತ್ ಆವೇಶದ ಒಂದು ಅಂತಾರಾಷ್ಟ್ರೀಯ ಏಕಮಾನ, ಓಕೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಹೇಳಿ ಹೇಳ್ತೀವಿ. ಓಕೆ, SI ಯೂನಿಟ್ ಅಂತ ಹೇಳಿ ಕರಿತೀವಿ. ಓಕೆ, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಕೂಡ ಹೇಳ್ತಾರೆ. ಸೊ SI ಏಕಮಾನ ಏನು? SI ಯೂನಿಟ್ ಏನು? ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಹೇಳ್ತೀವಿ. ಅದು ಏನು? ಕೂಲಂ. ಸೊ ವಿದ್ಯುತ್ ಚಾರ್ಜ್, ಓಕೆ, ಅಂದ್ರೇನು? ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದಾಗಿರುತ್ತೆ? ಕೂಲಂ ಆಗಿರುತ್ತೆ. ವಿದ್ಯುತ್ ಪ್ರವಾಹ ಏನಿದು? ವಿದ್ಯುತ್ ಪ್ರವಾಹ ನೋಡಿ, ಒಂದು ಏಕಮಾನ ಸಮಯದಲ್ಲಿ ಏನೋ ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವೇ ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದರ ಒಂದು SI ಏಕಮಾನ ಏನು? ಆಂಪಿಯರ್. ಅಂದ್ರೇನು? ಪ್ರವಾಹ ಅಂದ್ರೆ ವಿದ್ಯುತ್ ಪ್ರವಾಹ ಅಂತಂದ್ರೇನು? ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಕರಿತೀವಿ. ಇನ್ನು ವಿದ್ಯುತ್ ಪ್ರವಾಹದ ದರವನ್ನ ಅಳೆಯುವಂತಹ ಉಪಕರಣ ಯಾವುದು? ದಟ್ ಇಸ್ ಆಮೀಟರ್. ಹಾಗಾದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನಾವು ಯಾವ್ದ್ರಿಂದ ಅಳಿತೀವಿ, ಯಾವ್ದ್ರಿಂದ ಮೆಜರ್ ಮಾಡ್ತೀವಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಅಂತ ಹೇಳಿದ್ರೆ ದಟ್ ಇಸ್ ಆಮೀಟರ್. ನೆನಪಲ್ಲಿ ಇಟ್ಕೋಬೇಕು. ಇನ್ನು ವಿಭವಾಂತರ. ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವೆಂದರೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಅಂತ ಹೇಳಿ ಅದರ ಅರ್ಥ. ಏನ್ ಹಿಂಗಂದ್ರೆ ನೋಡಿ, ವಿದ್ಯುತ್ ಪ್ರವಾಹ ಇರುವಂತಹ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಏನ್ ಹೇಳ್ತೀವಿ, ಆ ಒಂದು ವಿದ್ಯುತ್ ಮಂಡಲದಲ್ಲಿ 2 ಬಿಂದು, ಓಕೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಇಟ್ಕೊಳ್ಳಿ. ಓಕೆ, ಈ 2 ಬಿಂದುಗಳ ನಡುವೆ ಇರುವಂತಹ ವಿದ್ಯುತ್ ವಿಭವಾಂತರ ಅಂತಂದ್ರೆ ಏನಂತ ಹೇಳ್ತಾ ಇದ್ದಾರೆ? ಒಂದು ಏಕಮಾನ ಆವೇಶವನ್ನು ಅಂದ್ರೆ ಏನು? ಒಂದು ಏಕಮಾನ ಆವೇಶ ಅದು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುಗೆ ತರಬೇಕಾದ್ರೆ ಎಷ್ಟು ಕೆಲಸ ಆಗಿರುತ್ತಲ್ವಾ, ಅದನ್ನ ನಾವು ವಿಭವಾಂತರ ಅಂತ ಹೇಳಿ ಕರಿತೀವಿ. 2 ಬಿಂದುಗಳ ನಡುವಿನ ವಿಭವಾಂತರವನ್ನ ನಾವು V is equal to W/Q ಅಂತ ಹೇಳಿ ನಾವು ಕರಿತೀವಿ. W ಅಂದ್ರೆ ವರ್ಕ್ ಡನ್, ದಟ್ ಇಸ್ ಕೆಲಸ. Q ಅಂದ್ರೆ ಆವೇಶ, ಓಕೆ, ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ ಕರಿತೀವಿ. ಇನ್ನು ವಾಹಕದಲ್ಲಿ ವಿಭವಾಂತರವಿದ್ದಾಗ ಮಾತ್ರವೇ ಆವೇಶಗಳು ಚಲಿಸುತ್ತವೆ. ನೋಡಿ, ಯಾವ ಒಂದು ವಾಹಕದಲ್ಲಿ ವಿಭವಾಂತರ ಆಗಿರುತ್ತೋ ಅವಾಗ ಮಾತ್ರ ಆವೇಶಗಳು ಚಲಿಸೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಆವೇಶಗಳು ತಟಸ್ಥ ಆಗಿರ್ತವೆ. ಹಾಗಾದ್ರೆ ಯಾವಾಗ ಆವೇಶಗಳು ಚಲಿಸ್ತವೆ? ವಾಹಕದಲ್ಲಿ ವಿಭವಾಂತರವಿದ್ದಾಗ ಮಾತ್ರ ಆವೇಶಗಳು ಚಲಿಸ್ತವೆ. ನೋಟ್ ದಿಸ್ ಪಾಯಿಂಟ್. ಒಂದು ವಾಹಕದಲ್ಲಿ ವಿಭವಾಂತರವನ್ನು ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಗಳಿಂದ ಉಂಟು ಮಾಡಬಹುದು. ಹಾಗಾದ್ರೆ ಈಗ ನೋಡಿ, ಆವೇಶಗಳು ಯಾವಾಗ ಚಲಿಸ್ತವೆ? ವಿಭವಾಂತರ ಇದ್ದಾಗ. ಹಾಗಾದ್ರೆ ಈ ಒಂದು ವಾಹಕದಲ್ಲಿ ನಾವು ವಿಭವಾಂತರವನ್ನು ತರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು?
ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ, ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯುತ್ ಕೋಶಗಳಿಂದ ಕೂಡಿರ್ತಕ್ಕಂಥ ಬ್ಯಾಟರಿಗಳಿಂದ ನಾವು ವಿಭವಾಂತರವನ್ನ ಉಂಟು ಮಾಡಬಹುದು. ವಿದ್ಯುತ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ದಟ್ ಇಸ್ ವೋಲ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ವಿದ್ಯುತ್ ವಿಭವಾಂತರವನ್ನು ಅಳೆಯುವಂತಹ ಉಪಕರಣ ಯಾವುದು? ದಟ್ ಇಸ್ ವೋಲ್ಟೋಮೀಟರ್. ಓಕೆ, ವಿಭವಾಂತರ ಅಂದ್ರೇನು? ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಸೊ ಇದನ್ನ ಅಳೆಯುವಂತಹ ಮಾಪನ ಯಾವುದು? ಉಪಕರಣ ಯಾವುದು? ವೋಲ್ಟ್ ಮೀಟರ್. ಅದೇ ರೀತಿ ವಿದ್ಯುತ್ ಪ್ರವಾಹ ಯಾವುದು? ಆಮೀಟರ್. ಇದು ನೆನಪಿನಲ್ಲಿ ಇಟ್ಕೋಬೇಕು. ಓಕೆ, ಈಗ ಮುಂದೆ ಬರೋಣ. ವಿದ್ಯುತ್ ಮಂಡಲ. ವಿದ್ಯುತ್ ಮಂಡಲ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ಆವೃತ ಪಥವನ್ನು ವಿದ್ಯುತ್ ಮಂಡಲ ಅಂತ ಹೇಳಿ ಕರಿತೀವಿ. ಓಕೆ, ವಿದ್ಯುತ್ ಪ್ರವಾಹದ ಆವೃತ ಪಥವನ್ನ ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ. ವಿದ್ಯುತ್ ಮಂಡಲ ಅನ್ನುವಂಥದ್ದು ವಿದ್ಯುತ್ ಕೋಶ, ಪ್ಲಗ್ ಕೀ, ವಿದ್ಯುತ್ ಅವಯವಗಳು ಮತ್ತು ಸಂಪರ್ಕ ತಂತಿಗಳೊಂದಿಗೆ ಅದು ಈ ವಿದ್ಯುತ್ ಮಂಡಲ ಅನ್ನುವಂಥದ್ದು ಸಂಯೋಜನೆಗೊಂಡಿರುತ್ತೆ. ಹಾಗಾದ್ರೆ ಈ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಒಂದು ಸಾಂಪ್ರದಾಯಿಕ ಚಿಹ್ನೆಗಳು ಯಾವ್ಯಾವು ಅಂತ ಹೇಳಿ ನಾವಿವಾಗ ನೋಡ್ತಾ ಹೋಗೋಣ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಕೆಲವೊಂದ್ಸತಿ ಅವನ್ನ ಕೊಟ್ಟು ಕೂಡ ನಮಗೆ ಯಾವುದು ಅಂತ ಹೇಳಿ ಗುರ್ತಿಸಿ ಅಂತ ಹೇಳಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ. ಈಗ ವಿದ್ಯುತ್ ಕೋಶ. ವಿದ್ಯುತ್ ಕೋಶ ಅಂತ ಹೇಳಿದ್ರೆ ಸೆಲ್ ಅಂತ ಕರಿತೀವಿ. ನೋಡಿ, ಯಾವ್ದು ದೊಡ್ಡದಿರುತ್ತೆ ಅದನ್ನ ನಾವ್ ಯಾವಾಗ್ಲೂ ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ನಾವು ಇಂಡಿಕೇಟ್ ಮಾಡ್ತೀವಿ. ಅಂಡ್ ಯಾವ್ದು ಚಿಕ್ಕದಿರುತ್ತೆ ದಟ್ ಇಸ್ ನೆಗೆಟಿವ್ ಚಾರ್ಜ್. ಸೊ ವಿದ್ಯುತ್ ಕೋಶ ಅಂತ ಹೇಳಿದ್ರೆ ಅದನ್ನ ನಾವು ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದ್ರೆ ಶುಷ್ಕ ಕೋಶ ಅಂದ್ರೇನು? ಬ್ಯಾಟರಿ ಅಂತ ಹೇಳಿ ಕರಿತೀವಿ. ಇದು ಸೆಲ್ 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 ಕನೆಕ್ಟ್ ಆಗಿರೋದನ್ನೇ ನಾವು ಶುಷ್ಕ ಕೋಶ ಅಥವಾ ಬ್ಯಾಟರಿ. ನೋಡಿ, ಸೆಲ್ ಅನ್ನ ಒಂದಕ್ಕಿಂತ ಹೆಚ್ಚು ಸೆಲ್ ಗಳನ್ನ ಸೇರಿಸಿ ಬ್ಯಾಟರಿ, ಸೊ ಅದನ್ನ ಕನೆಕ್ಟ್ ಮಾಡಿದಾಗ ಮಾತ್ರ ನಾವು ಏನನ್ನ ವಿಭವಾಂತರವನ್ನ ಉಂಟು ಮಾಡಬಹುದು ಅಂತ ಹೇಳಿ ಹಿಂದೆ ಓದಿದ್ವಿ ಅಲ್ವಾ, ಅದೇ ಇದು. ಓಕೆ, ಸೊ ಬ್ಯಾಟರಿ. ಪ್ಲಗ್ ಕೀ ಅಥವಾ ಸ್ವಿಚ್ ಅಥವಾ ತೆರೆದದ್ದು ಅಥವಾ ಆಫ್ ಅಂತ ಹೇಳ್ತೀವಿ, ಅಂದ್ರೆ ಸ್ವಿಚ್ ಆಫ್, ಅದನ್ನ ಪ್ಲಗ್ ಕೀ ಅಂತ ಕೂಡ ಕರಿತೀವಿ. ಅದನ್ನ ಓಪನ್ ಬ್ರಾಕೆಟ್ ಅಲ್ಲಿ ನಾವು ಸೂಚಿಸ್ತೀವಿ. ಅದೇ ಪ್ಲಗ್ ಕೀ ಅಂದ್ರೆ ಪ್ಲಗ್ ಕೀ ಸ್ವಿಚ್ ಆಫ್ ಆಗಿದ್ರೆ ಅದನ್ನ ಓಪನ್ ಬ್ರಾಕೆಟ್ ತೋರಿಸ್ತೀವಿ. ಅದು ಸ್ವಿಚ್ ಆನ್ ಆಗಿದ್ರೆ ಅದನ್ನ ಪಾಯಿಂಟ್ ಅಲ್ಲಿ ತೋರಿಸ್ತೀವಿ. ತಂತಿಯ ಕೀಲು ನೋಡಿ ಈ ರೀತಿ ಇರುತ್ತೆ, ಒಂಥರ ಪರ್ಪೆಂಡಿಕ್ಯುಲರ್ ಅಂತ ನಾವೇನ್ ಹೇಳ್ತೀವಿ. ಸೊ ಆ ರೀತಿಯಾಗಿ ಇದು ಇರುತ್ತೆ ತಂತಿಯ ಕೀಲು. ಇನ್ನು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ನೋಡಿ, ಇದು ಸೇಮ್ ಅಂದ್ರೆ ಸೇರ್ಕೊಂಡಿಲ್ಲ, ಇದು ಏನಾಗಿದೆ? ದಾಟ್ಕೊಂಡು ಹೋಗಿದೆ ಅಷ್ಟೇ. ಅದನ್ನೇ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂತ ಹೇಳಿ ಕರೀತಾರೆ. ಇನ್ನು ವಿದ್ಯುತ್ ಬಲ್ಬ್, ಅದನ್ನ ನಾವು ನೋಡೋದಾದ್ರೆ ನೋಡಿ ಈ ರೀತಿ ವಿದ್ಯುತ್ ಬಲ್ಬ್ ಅನ್ನ ನಾವು ತೋರಿಸ್ತೀವಿ. ಹಾಗಾದ್ರೆ ರೋಧಕದ ರೋಧ ನೋಡಿ ಈ ರೀತಿ ತೋರಿಸ್ತಾರೆ. ಏನಿದು? ರೋಧಕದ ರೋಧ, ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಪರಿವರ್ತಿತ ರೋಧ ಅಂದ್ರೇನು? ರಿಯೋಸ್ಟಾಟ್. ಅದನ್ನ ಯಾವ ರೀತಿ ತೋರಿಸ್ತೀವಿ ನೋಡಿ, ಅಂದ್ರೆ ಈ ರೀತಿ ತೋರಿಸ್ತೀವಿ ಅಥವಾ ಈ ರೀತಿ ತೋರಿಸ್ತೀವಿ. ಓಕೆ, ಇನ್ನು ಆಮೀಟರ್ ಅಂತ ಹೇಳಿದ್ರೆ ಏನು? ಈ ರೀತಿ ಆಮೀಟರ್ ನ ತೋರಿಸ್ತೀವಿ. ಓಕೆ, ಇನ್ನು ವೋಲ್ಟೋಮೀಟರ್ ಅಂತ ಹೇಳಿದ್ರೆ ಏನು? ಈ ರೀತಿಯಾಗಿ ನಾವು ಅದನ್ನ ಇಂಡಿಕೇಟ್ ಮಾಡ್ತೀವಿ. ಇದಿಷ್ಟು ಅರ್ಥ ಆಯ್ತಲ್ವಾ? ಯಾವುದೇ ಸಿಂಬಲ್ ಕೇಳಿದ್ರು ಕೂಡ ಇದು ಅಂತ ಹೇಳಿ ಗುರುತಿಸುವಂತದ್ದು ಗೊತ್ತಿರ್ಬೇಕಾಗತ್ತೆ. ಮುಂದೆ ಓಮ್ಸ್ ನ ನಿಯಮ. ಏನಿದು ಓಮ್ಸ್ ನ ನಿಯಮ? ಓಮ್ಸ್ ಲಾ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ ಹೇಳಿ ಓಮ್ಸ್ ನ ನಿಯಮ ಹೇಳುತ್ತೆ. ಇದು ಬಹಳನೇ ಮುಖ್ಯವಾದ ಅಂಶ. ನೋಡಿ, ಓಮ್ಸ್ ನ ನಿಯಮ ಏನ್ ಹೇಳುತ್ತೆ? ವಿದ್ಯುತ್ ಮಂಡಲದಲ್ಲಿ ಇರುವಂತಹ ಲೋಹದ ತಂತಿಯ ನಡುವಿನ ವಿಭವಾಂತರ ಏನಿರುತ್ತೆ. ಈಗ ಒಂದು ವಿದ್ಯುತ್ ಮಂಡಲ ಇದೆ, ಅದರೊಳಗಡೆ ವಿದ್ಯುತ್ ತಂತಿ ಇದೆ, ಲೋಹದ ತಂತಿ ಇದೆ, ಒಂದು ಮೆಟಲ್ ವೈರ್ ಇದೆ. ಓಕೆ, ಲೋಹದ ತಂತಿ ಅಂತ ನಾವ್ ಏನ್ ಕರಿತೀವಿ, ವಿದ್ಯುತ್ ಮಂಡಲದಲ್ಲಿ ಇರುವಂತಹ ಲೋಹದ ತಂತಿ ಏನಿರುತ್ತಲ್ವಾ, ಅದರ ನಡುವಿನ ವಿಭವಾಂತರ ಏನಿರುತ್ತೆ ಅದು ಯಾವಾಗಲೂ ಅದರ ಮೂಲಕ ಹರಿಯುವಂತಹ, ಅಂದ್ರೆ ಈ ಲೋಹದ ತಂತಿಯ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ ಹೇಳಿದ್ರೆ ಅದನ್ನೇ ಇಲ್ಲಿ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಏನಂತೀವಿ? ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ವಿ ಅನ್ನುವಂಥದ್ದು ವಿಭವಾಂತರ ಆದ್ರೆ ಐ ಅನ್ನುವಂಥದ್ದು ವಿದ್ಯುತ್ ಪ್ರವಾಹ ಆಗಿರುತ್ತೆ, ಆರ್ ಅನ್ನುವಂಥದ್ದು ವಿದ್ಯುತ್ ರೋಧ ಆಗಿರುತ್ತೆ. ಇನ್ನು ವಿದ್ಯುತ್ ರೋಧ ಅಂದ್ರೆ ಏನು ನೋಡಿ, ಒಂದು ವಾಹಕ ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವ ವಿರೋಧವನ್ನ ಆ ವಾಹಕದ ರೋಧ ಅಂತ ಹೇಳಿ ಕರಿತೀವಿ. ನೋಡಿ, ರೋಧ ವಿರೋಧ ಅಂದ್ರೆ
ಆ ರೋಧ ಅಂದ್ರೆ ಏನು, ವಿದ್ಯುತ್ ರೋಧ ಅಂದ್ರೇನು, ವಿರುದ್ಧ. ಓಕೆ, ವಿರುದ್ಧವನ್ನ ಏನುಂಟು ಮಾಡುತ್ತೆ, ಒಂದು ವಾಹಕವು ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವಂತಹ ವಿರೋಧವನ್ನೇ ನಾವು ರೋಧ ಅಂತ ಹೇಳಿ ಕರಿತೀವಿ. ರೋಧವನ್ನ 6 ಅಕ್ಷರದಿಂದ ನಾವು ಸೂಚಿಸ್ತೇವೆ. ರೋಧದ SI ಏಕಮಾನ ಓಮ್ಸ್ ಆಗಿರುತ್ತೆ. ಒಂದು ವಾಹಕದ 2 ತುದಿಗಳ ನಡುವಿನ ವಿಭವಾಂತರ ಆಗಿರುತ್ತೆ ಮತ್ತು ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ ಆ ವಾಹಕದ ರೋಧ 1 ಓಮ್ ಆಗಿರುತ್ತೆ. ಓಕೆ, ಈಗ ಮುಂದೆ ನೋಡೋದಾದ್ರೆ ವಾಹಕದ ರೋಧವು ಅವಲಂಬಿಸಿರುವಂತಹ ಅಂಶಗಳು ಏನೇನು ಅಂತ ನೋಡೋದಾದ್ರೆ, ವಾಹಕದ ರೋಧ ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿ ಇರುವಂತದ್ದು ಮತ್ತು ಅದರ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿ ಇರುವಂತದ್ದು. ಅಂದ್ರೇನು, ಅದರ ವಾಹಕದ ರೋಧ ಯಾವಾಗ್ಲೂ ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಓಕೆ, ಅಂದ್ರೆ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಉದ್ದಕ್ಕೆ, ಬಟ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೊಯ್ತಕ್ಕೆ. ಅಂದ್ರೇನು, ಎ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ವಿದ್ಯುತ್ ರೋಧಶೀಲತೆ ಅಂದ್ರೇನು, ಒಂದು ಏಕಮಾನ ಅಳತೆಯ ವಾಹಕವು ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವ ರೋಧವನ್ನ ಆ ವಾಹಕದ ವಿದ್ಯುತ್ ರೋಧನಶೀಲತೆ ಅಂತ ಹೇಳಿ ಕರಿತೀವಿ. ಇನ್ನು ವಿದ್ಯುತ್ ರೋಧಶೀಲತೆಯ ಏಕಮಾನ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಓಮ್ ಮೀಟರ್ ಅಂತ ಹೇಳಿ ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಆಯ್ತಾ. ವಿದ್ಯುತ್ ರೋಧಶೀಲತೆ ಅದನ್ನ ಓಮ್ಸ್ ಮೀಟರ್ ಅಂತ ಹೇಳಿ ಕರಿತೀವಿ. ಇನ್ನು ರೋಧಕಗಳ ವ್ಯವಸ್ಥೆಯ ರೋಧ ಅಂತ ಹೇಳಿದ್ರೆ ರೋಧಕಗಳನ್ನು ಪರಸ್ಪರ ಸಂಯೋಜಿಸುವ 2 ವಿಧಗಳಿವೆ. ಒಂದು ಸರಣಿ ಜೋಡಣೆ, ಇನ್ನೊಂದು ಸಮಾಂತರ ಜೋಡಣೆ. ಸರಣಿ ಜೋಡಣೆ ಅಂದ್ರೇನು, ಸೀರೀಸ್ ಅಂತ ಹೇಳ್ತೀವಿ. ಇನ್ನು ಸಮಾಂತರ ಜೋಡಣೆ ಅಂತ ಹೇಳಿದ್ರೆ ದಟ್ ಇಸ್ ಒಂದು ಸೀರೀಸ್, ಒಂದು ಪ್ಯಾರಲಲ್ ಅಂತ ಹೇಳಿ ನಾವು ಹೇಳ್ಕೊಳ್ತಾ ಹೋಗ್ತೀವಿ. ಓಕೆ, ಸರಣಿ ಜೋಡಣೆ ನೋಡೋದಾದ್ರೆ ರೋಧಕಗಳನ್ನ ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಸೇರಿಸುವ ಮೂಲಕ ಜೋಡಿಸಿದ್ರೆ ಅದನ್ನ ನಾವು ಸರಣಿ ಜೋಡಣೆ ಅಂತ ಹೇಳಿ ಕರಿತೀವಿ. ನೋಡಿ, ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸೇರಿಸೋದಷ್ಟೇ. ಇದನ್ನೇ ನಾವೇನಂತ ಕರಿತೀವಿ, ಸರಣಿ ಜೋಡಣೆ ಅಂತ ಹೇಳಿ ಕರಿತೀವಿ. 3 ರೋಧಕಗಳ ಸರಣಿ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಇರುತ್ತೆ, ಅಥವಾ ಪ್ರತಿಯೊಂದು ರೋಧಕದ ಮೂಲಕ ಸಮಾನ ವಿದ್ಯುತ್ ಪ್ರವಹಿಸುತ್ತೆ. ಆದ್ರೆ ವಿಭವಾಂತರ ಏನಿರುತ್ತೆ ಅದು V1, V2, V3 ವಿಭವಾಂತರ ಮೊತ್ತಕ್ಕೆ ಅದು ಯಾವಾಗ್ಲೂ ಸಮನಾಗಿರುತ್ತೆ. ಇದು ಸರಣಿ ಜೋಡಣೆಯಲ್ಲಿ ನಾವು ನೋಡುವಂಥದ್ದು. ಹಾಗಾದ್ರೆ ಸಮಾಂತರ ಜೋಡಣೆ ನೋಡಿ, 2 ಅಥವಾ ಹೆಚ್ಚು ರೋಧಕಗಳನ್ನ ಒಟ್ಟಿಗೆ 2 ತುದಿಗಳಿಗೆ ಜೋಡಿಸಿದ್ರೆ ಇಂತಹ ಜೋಡಣೆಯನ್ನು ನಾವು ಸಮಾಂತರ ಜೋಡಣೆ ಅಂತ ಕರಿತೀವಿ. ಏನು, 2 ಅಥವಾ ಹೆಚ್ಚು ರೋಧಕಗಳನ್ನ ಒಟ್ಟಿಗೆನೆ ನೋಡಿ, ಇಲ್ಲಿ ಒಂದಕ್ಕೊಂದು ಅಟ್ಯಾಚ್ ಮಾಡಿದೀವಿ, ಆದ್ರೆ ಇಲ್ಲಿ ಏನ್ ಮಾಡಿದೀವಿ, ಎಲ್ಲವನ್ನು ಒಟ್ಟಿಗೆ ತಗೊಂಡ್ಬಂದ್ಬಿಟ್ಟು ಇಲ್ಲಿ ತುದಿಗೆ ಜೋಡಿಸ್ತೀವಿ. ಇಂತಹ ಜೋಡಣೆಯನ್ನ ನಾವು ಸಮಾಂತರ ಜೋಡಣೆ ಅಂತ ಹೇಳಿ ಕರಿತೀವಿ. ಸಮಾಂತರ ಜೋಡಣೆಯ ಒಟ್ಟು ರೋಧ ಬಂದು ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1/R1 + 1/R2 + 1/R3 ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ರೋಧಕಗಳ ಸಮಾಂತರ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ರೋಧಕದಲ್ಲಿಯೂ ಕೂಡ ಒಂದೇ ವಿಭವಾಂತರ ಇರುತ್ತೆ, ಆದ್ರೆ ವಿದ್ಯುತ್ ಪ್ರವಾಹ ಮಾತ್ರ ಪ್ರತ್ಯೇಕವಾಗಿ ಪ್ರವಹಿಸುತ್ತೆ. ನೋಟ್ ದಿಸ್ ಪಾಯಿಂಟ್. ಒಟ್ಟು ವಿದ್ಯುತ್ I ಏನಿರುತ್ತೆ ಅದು I1 + I2 + I3 ಮೊತ್ತಕ್ಕೆ ಅದು ಸಮನಾಗಿರುತ್ತೆ. ಇಲ್ಲಿ ಯಾವ್ದಕ್ ಸಮನಾಗಿರುತ್ತೆ ನೋಡಿ, V1, V2, V3 ವಿಭವಾಂತರ ಮೊತ್ತಕ್ಕೆ ಅದು ಸಮನಾಗಿದ್ರೆ ಇದು ಏನಿರುತ್ತೆ, ಸಮಾಂತರ ಜೋಡಣೆ ಯಾವಾಗ್ಲೂ ಒಟ್ಟು ವಿದ್ಯುತ್ ಒಟ್ಟು ವಿದ್ಯುತ್ ಏನಿರುತ್ತೆ ಅದು I1 + I2 + I3 ಇವುಗಳ ಮೊತ್ತಕ್ಕೆ ಅದು ಸಮನಾಗಿರುತ್ತೆ. ಓಕೆ, ವಿದ್ಯುತ್ ಪ್ರವಾಹ ಉಷ್ಣ ಪರಿಣಾಮ ನೋಡಿ, ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಈ ವಿದ್ಯುತ್ ಈ ವಿದ್ಯುತ್ ಪ್ರವಾಹದ ಒಂದು ಭಾಗವು ಉಷ್ಣ ಶಕ್ತಿಯಾಗಿ ಪರಿವರ್ತಿತ ಆಗುತ್ತೆ. ಇದನ್ನು ನಾವು ಪ್ರವಾಹದ ಉಷ್ಣ ಪರಿಣಾಮ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಚೌಲನ ನಿಯಮ ಅಂತ ಕರಿತೀವಿ. ಏನಿದು, ವಾಹಕದ ರೋಧ ಹೆಚ್ಚಿದಂತೆ ಉಷ್ಣ ಶಕ್ತಿಯು ಕೂಡ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಏನು, ವಾಹಕದ ರೋಧ, ಯಾವುದೇ ಒಂದು ವಾಹಕದ ರೋಧ ಹೆಚ್ಚಿದಂತೆ ಉಷ್ಣ ಶಕ್ತಿಯು ಕೂಡ, ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆದಂಗೆ ಏನು ಅದರ ಹೀಟ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಒಂದು ವಾಹಕದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉಷ್ಣ ಶಕ್ತಿ ಏನಿರುತ್ತೆ ಅದು H = I² RT ಗೆ ಅದು ಸಮನಾಗಿರುತ್ತೆ. ಇದನ್ನ ಜೌಲ್ನ ನಿಯಮ. ಓಕೆ, ಇದೇನಿದು ಜೌಲ್ನ ನಿಯಮ. ಹಾಗಿದ್ರೆ ಇಲ್ಲಿ ಉಷ್ಣದ ಏಕಮಾನ ಏನು, ದಟ್ ಇಸ್ ಜೌಲ್ ಆಗಿರುತ್ತೆ. ಇನ್ನು ವಿದ್ಯುತ್ ಸಾಮರ್ಥ್ಯವನ್ನ ನಾವು ನೋಡೋದಾದ್ರೆ, ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆ ಆಗುವ ಅಥವಾ ಕ್ಷೀಣಿಸುವ ದರ ಏನಿರುತ್ತೆ ಅದು ವಿದ್ಯುತ್ ಶಕ್ತಿಯ ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಪವರ್ ಅಂತ ಏನಿರುತ್ತೆ ದಟ್ ಇಸ್ ಪವರ್ = VI ಅಂತ ಹೇಳಿ ಕರಿತೀವಿ.
ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇನ್ ಟು ಎಲೆಕ್ಟ್ರಿಕ್ ಕರೆಂಟ್. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ಏನಾಗಿರುತ್ತೆ, ದಟ್ ಇಸ್ ಆಲ್ವೇಸ್ ವ್ಯಾಟ್ ಆಗಿರುತ್ತೆ. ಓಕೆ, ಇನ್ನು ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಏನಾಗಿರುತ್ತೆ ನೋಡಿ, ವ್ಯಾವಹಾರಿಕ ಏಕಮಾನ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಬಹಳಷ್ಟು ಸಲ ಕೇಳಿದರೆ. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವಾಗ್ಲೂ ಕಿಲೋ ವ್ಯಾಟ್ ಅವರ್ ಆಗಿರುತ್ತೆ. ಇದನ್ನ ಯೂನಿಟ್ ಅಂತ ಕೂಡ ಕರಿತೀವಿ. ಓಕೆ, ಇದನ್ನ ಯೂನಿಟ್ ಅಂತ ಕೂಡ ಕರಿತೀವಿ. ಇನ್ನು ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ. ಲೋಹಗಳ ತಂತಿಗಳನ್ನು ಬಳಸುವ ವಿದ್ಯುತ್ ಮಂಡಲಗಳಲ್ಲಿ ಹರಿವನ್ನು ಉಂಟು ಮಾಡುವಂತಹ ಆವೇಶಗಳು ಅಂತ ಕೇಳಿದರೆ, ಪ್ರೋಟಾನ್ಗಳ, ನ್ಯೂಟ್ರಾನ್ಗಳ, ಎಲೆಕ್ಟ್ರಾನ್ಗಳ ಅಥವಾ ಪಾಸಿಟ್ರಾನ್ಗಳ. ನೋಡಿ, ವಿದ್ಯುತ್ ಮಂಡಲದಲ್ಲಿ ಹರಿವನ್ನ ಉಂಟು ಮಾಡುವಂತಹ ಆವೇಶಗಳು, ಅಲ್ಲಿ ಧನಾವೇಶ ಉಂಟು ಮಾಡುವ ಆವೇಶ ಅಂತ ಕೇಳಿಲ್ಲ. ಹಾಗಿದ್ರೆ ನಾವೇನ್ ಹೇಳ್ತಾ ಇದ್ವಿ, ದಟ್ ಇಸ್ ಪ್ರೋಟಾನ್ ಅಂತ ಹೇಳ್ತಾ ಇದ್ವಿ, ಹೌದಲ್ವಾ? ಬಟ್ ನೋಡಿ, ಅಲ್ಲಿ ಲೋಹದ ತಂತಿಗಳನ್ನು ಬಳಸುವ ವಿದ್ಯುತ್ ಮಂಡಲ ಏನಿರುತ್ತೆ, ಅದರಲ್ಲಿ ಹರಿವನ್ನ ಉಂಟು ಮಾಡ್ತಕ್ಕಂಥ ಆವೇಶಗಳು ಯಾವಾಗ್ಲೂ ಎಲೆಕ್ಟ್ರಾನ್ಗಳಾಗಿರ್ತವೆ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ವಿದ್ಯುತ್ ಆವೇಶದ SI ಏಕಮಾನ ಯಾವಾಗ್ಲೂ ಏನಾಗಿರುತ್ತೆ, ಕೂಲಂ ಆಗಿರುತ್ತೆ. ಇನ್ನು 1 ಕೂಲಂ ವಿದ್ಯುತ್ ಆವೇಶವು ಸುಮಾರು ಎಷ್ಟು, 6 × 10⁻18 ಎಲೆಕ್ಟ್ರಾನ್ಸ್. ಓಕೆ, ಈ ಇಷ್ಟು ಎಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಅದು ಸಮನಾಗಿರುತ್ತೆ. ನೋಡಿ, ಇಲ್ಲಿ 18 ಅಂತ ಕೊಟ್ಟಿದ್ದಾರೆ, ಸಮಟೈಮ್ಸ್ ಅದು 19 ಅಂತ ಇದ್ರೆ ನೀವು ಅದನ್ನ ತಗೋಬಹುದು. ಓಕೆ, 1 ಕೂಲಂ ವಿದ್ಯುದಾವೇಶ ಯಾವಾಗ್ಲೂ ಸುಮಾರು 6 × 10⁻18, ಸಾರಿ 8 ಅಲ್ಲ, 18 ಅದು 18. ಕೆಲವೊಂದು ಬುಕ್ಸ್ ಅಲ್ಲಿ 19 ಅಂತ ಕೂಡ ಕೊಟ್ಟಿದ್ದಾರೆ. 1 ಆಂಪಿಯರ್ ಯಾವ್ದಕ್ಕೆ ಸಮ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, 1 ಆಂಪಿಯರ್ಗೆ ಯಾವಾಗ್ಲೂ 1 ಕೂಲಂ ಪರ್ 1 ಸೆಕೆಂಡ್, ಅಥವಾ ಇದನ್ನ 1 ಕೂಲಂ ಪರ್ 1 ಸೆಕೆಂಡ್, ಈ ರೀತಿ ಕೂಡ ನಾವು ಬರೀಬಹುದು. ಇನ್ನು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯೋದಕ್ಕೆ ಉಪಯೋಗಿಸುವಂತಹ ಉಪಕರಣ ಯಾವುದು ಅಂತ ಹೇಳಿದ್ರೆ ಆಮೀಟರ್. ಆಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿರುವಂತಹ ಕ್ರಮ ಯಾವುದು ನೋಡಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾವುದು, ಆಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿರುವ ಕ್ರಮ ಯಾವುದು ಅಂದ್ರೆ ದಟ್ ಇಸ್ ಸರಣಿ. ಆಯ್ತಾ? ಇನ್ನು ಒಂದು ಏಕಮಾನ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ, ದಟ್ ಇಸ್ ವಿದ್ಯುತ್ ವಿಭವಾಂತರ. ಇನ್ನು ವಿದ್ಯುತ್ ವಿಭವಾಂತರದ SI ಏಕಮಾನ ಯಾವುದು, ವೋಲ್ಟ್. ವಿಭವಾಂತರವನ್ನು ಅಳೆಯುವ ಉಪಕರಣ ಯಾವುದು, ದಟ್ ಇಸ್ ವೋಲ್ಟ್ ಮೀಟರ್. ನೋಡಿ, ವಿಭವಾಂತರ 12 ವೋಲ್ಟ್ ಇದೆ. ಈ ರೀತಿಯಾಗಿ ಹೊಂದಿರುವಂತಹ 2 ಬಿಂದುಗಳ ನಡುವೆ 2 ಕೂಲಂಬ್ ಆವೇಶಗಳು ಚಲಿಸಿದಾಗ ಆಗ್ತಕ್ಕಂತಹ ಕೆಲಸ ಎಷ್ಟು ಅಂತ ಕೇಳಿದರೆ, ನೋಡಿ ಅವಾಗ ನಾವೇನ್ ಮಾಡ್ಬೇಕು, ವೋಲ್ಟ್ ಎಷ್ಟು, ದಟ್ ಇಸ್ ಪೊಟೆನ್ಶಿಯಲ್ ಡಿಫರೆನ್ಸ್ 12. ಓಕೆ, ಕ್ಯೂ ಏನಿದೆ ಎಲೆಕ್ಟ್ರಿಕ್ ಚಾರ್ಜ್, ದಟ್ ಇಸ್ 2 ಕೂಲಂಬ್. ಹಾಗಾದ್ರೆ ವರ್ಕ್ ಡನ್ ಏನು ಅಂದ್ರೆ ಕೆಲಸ ಇಸ್ ಈಕ್ವಲ್ ಟು ವಿಭವಾಂತರ ಏನಂತ ಹೇಳಿದ್ವಿ, V ಇಸ್ ಈಕ್ವಲ್ ಟು W/Q ಅಂತ ಹೇಳಿದ್ವಿ. ಅದನ್ನೇ ಇಲ್ಲಿ ಏನ್ ಮಾಡಿದರೆ V ಇಸ್ ಈಕ್ವಲ್ ಟು ಅಂದ್ರೆ ಇದನ್ನ ಏನ್ ಮಾಡಿದರೆ ಇಲ್ಲಿ ಕಳಿಸಿದ್ದಾರೆ ಅಷ್ಟೇ. ಈ ರೀತಿ ಆಗಿದೆ ಇದು. ಓಕೆ, ಸೊ ಅವಾಗ ನಮಗೆ 24 ಜೌಲ್ ಅನ್ನುವಂಥದ್ದು ಸಿಗುತ್ತೆ. ಓಕೆ, ಇನ್ನು ವಿದ್ಯುತ್ ಕೋಶದ ಚಿಹ್ನೆ ಯಾವುದು ನೋಡಿ, ಅಲ್ಲಿ ಏನ್ ಹೇಳಿದರೆ ವಿದ್ಯುತ್ ಕೋಶದ ಚಿಹ್ನೆ ಯಾವುದು, ವಿದ್ಯುತ್ ಕೋಶ. ನೋಡಿ, ಯಾವುದು ವಿದ್ಯುತ್ ಕೋಶದ ಚಿಹ್ನೆ ಯಾವುದು, ಇದ್ರಲ್ಲಿ ಯಾವುದು ಗೆಸ್ ಮಾಡಿ. ಇದ್ರೊಳಗಡೆ ಯಾವುದು ಏನ್ ಹೇಳ್ತೀವಿ ನಾವು, ವಿದ್ಯುತ್ ಕೋಶ ಅಂದ್ರೆ ಏನು, ಸೆಲ್. ಹಾಗಾದ್ರೆ ಅದು ಯಾವುದು, ಇದಲ್ಲ, ಇದು ರೆಸಿಸ್ಟೆನ್ಸ್. ದಿಸ್ ಇಸ್ ಕ್ಲೋಸ್ಡ್. ಓಕೆ, ಇದು ಕ್ಲೋಸ್ಡ್ ಅಂಡ್ ದಿಸ್ ಇಸ್ ಪ್ಲಗ್ ಕೀ ಅಂತ ಹೇಳಿ. ಇದು ಟೈಪ್ 1 ಅಂಡ್ ಟೈಪ್ 2 ಅಲ್ವಾ? ಹಾಗಾದ್ರೆ ಸೆಲ್ ಯಾವುದು, ಇದು. ಓಕೆ, ವಿದ್ಯುತ್ ಬಲ್ಬ್ ನ ಚಿಹ್ನೆ ಯಾವುದು, ಹಾಗಾದ್ರೆ ವಿದ್ಯುತ್ ಬಲ್ಬ್ ನ ಚಿಹ್ನೆ, ಎಸ್ ಇದು. ವಿದ್ಯುತ್ ರೋಧದ ಚಿಹ್ನೆ ಯಾವುದು, ರೋಧದ ಚಿಹ್ನೆ ಯಾವುದು, ಇದು. ಓಕೆ, ಇನ್ನು ವೋಲ್ಟ್ ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಜೋಡಿಸುವಂತಹ ಕ್ರಮ ನೋಡಿ. ಆಮೀಟರ್ನ ಸರಣಿ ಆದ್ರೆ ವೋಲ್ಟ್ ಮೀಟರ್ ಜೋಡಿಸುವ ಕ್ರಮ ಯಾವುದು, ದಟ್ ಇಸ್ ಸಮಾಂತರ. ಕೆಳಗಿನ ಯಾವ ಸಮೀಕರಣವು ಓಮ್ ನಿಯಮವನ್ನ ಸೂಚಿಸುತ್ತೆ, ಎಸ್ ಯಾವುದು, R ಇಸ್ ಈಕ್ವಲ್ ಟು V/L. ಇನ್ನು ವಿದ್ಯುತ್ ರೋಧದ SI ಏಕಮಾನ ಯಾವುದು, ದಟ್ ಇಸ್ ಓಮ್.
ಇನ್ನು ಓಂನ ನಿಯಮದ ನಕ್ಷೆ ಯಾವುದು? ದಟ್ ಇಸ್ ನೋಡಿ, ಓಂನ ನಿಯಮ V/I ಸೂಚಿಸುತ್ತೆ, ಹೌದಲ್ವಾ? ಸೊ ಓಂ ನಿಯಮ ಏನಿದೆಯಲ್ಲ, ಆ ಒಂದು ಹೇಳಿಕೆಯ ಪ್ರಕಾರ ನಮಗೆ ಗ್ರಾಫ್ ಯಾವ ರೀತಿ ಬರುತ್ತೆ ಅಂದ್ರೆ ಈ ರೀತಿ ಬರುತ್ತೆ. ಓಕೆ, ಇನ್ನು ಕೆಲಸದ SI ಏಕಮಾನ ಯಾವುದು? ಜೌಲ್ ಆಗಿರುತ್ತೆ. ವಿದ್ಯುತ್ ರೋಧ, ವಾಹಕದ ಉದ್ದ, ಅಡ್ಡ ಕುಯ್ತ ನಡುವಿನ ಸಂಬಂಧ ಯಾವುದು ಅಂದ್ರೆ R is directly proportional to L and inversely proportional to A. ವಿದ್ಯುತ್ ರೋಧಶೀಲತೆ ಕಂಡು ಹಿಡಿಯಲು ಬಳಸಬಹುದಾದಂತಹ ಸೂತ್ರ ಯಾವುದು? ಸೂತ್ರ? ವಿದ್ಯುತ್ ರೋಧಶೀಲತೆ ಕಂಡು ಹಿಡಿಯೋದಕ್ಕೆ ಬಳಸಬಹುದಾದಂತಹ ಸೂತ್ರ ಇದು. ಓಕೆ, ಇನ್ನು ವಿದ್ಯುತ್ ರೋಧಶೀಲತೆಯ SI ಏಕಮಾನ ಯಾವುದು? ದಟ್ ಇಸ್ ಓಮ್ಸ್ ಮೀಟರ್. ವಿದ್ಯುತ್ ಬಲ್ಬ್ ನ ತಂತುಗಳ ರೋಧ 1100 ಓಂ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನೋಡಿ, V is equal to IR. ಆದ್ರೆ ನಮಗೆ ಬೇಕಾಗಿರೋದೇನು? R ಕೊಟ್ಟಿದ್ದಾರೆ ಮತ್ತೆ V ಕೊಟ್ಟಿದ್ದಾರೆ. ಏನ್ ಬೇಕು? I ಬೇಕು. ಸೊ V/R is equal to I. ಹಾಗಾದ್ರೆ ಇವೆರಡನ್ನ ಹಾಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ? ದಟ್ ಇಸ್ 0.2 ಆಂಪಿಯರ್ ಅಷ್ಟು ಕರೆಂಟ್ ಸಿಗುತ್ತೆ. ಅದು ಅದರ ಉತ್ತರ. ಇನ್ನು ಹೀಟರ್ ಸುರುಳಿಯ ರೋಧವು 100 ಓಮ್ಸ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ ನ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರೆ ನೋಡಿ, ಇಲ್ಲೂ ಕೂಡ ನಾವು ಐನೇ ಕಂಡುಹಿಡಿಬೇಕು, ಎಲೆಕ್ಟ್ರಿಕ್ ಕರೆಂಟ್. ಅವಾಗ ನಮಗೆ ಏನ್ ಸಿಗುತ್ತೆ? 2.2 ಆಂಪಿಯರ್ ಸಿಗುತ್ತೆ. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುತ್ತದೆ. ಅದರ ತುದಿಗಳ ನಡುವಿನ ವಿಭವಾಂತರವು 60 ವೋಲ್ಟ್ ಆಗಿದ್ರೆ ಆ ವಿದ್ಯುತ್ ಹೀಟರ್ ನ ರೋಧ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಏನ್ ಕಂಡುಹಿಡಿಬೇಕು? ಸಿಂಪಲ್. ಏನು, ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ ಆಲ್ರೆಡಿ ಆಂಪಿಯರ್ ಕೊಟ್ಟಿದ್ದಾರೆ, ದಟ್ ಇಸ್ 5 ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಮೇಲೆ ವೋಲ್ಟ್ ಕೂಡ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈಗ ಏನ್ ಕಂಡುಹಿಡಿಬೇಕು? R ನ ಮಾತ್ರ ಕಂಡುಹಿಡಿಬೇಕು, ದಟ್ ಇಸ್ ರೆಸಿಸ್ಟೆನ್ಸ್. ನಾವು ಅದನ್ನ V/I ಮಾಡಿದಾಗ ನಮಗೆ 15 ಓಮ್ಸ್ ಬರುತ್ತೆ. ಇನ್ನು 1 ಓಮ್ಗಳಿರುವ 5 ರೋಧಕಗಳನ್ನ ನಿಮಗೆ ನೀಡಲಾಗಿದೆ. ಅವುಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಅದು ಒಡ್ಡುವ ರೋಧ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು? ಇಲ್ಲಿ 5 ಹೇಳಿದ್ದಾರೆ, ಹೌದಾ? ಸೊ 5ಅನ್ನ ನಾವು ಸಮಾಂತರವಾಗಿ ನೀಡಿದ್ದಾರೆ. ನೋಡಿ, ಸಮಾಂತರವಾಗಿ ಅಂತ ಹೇಳಿದಾಗ ನಾವು ಯಾವ ರೀತಿ ಬರ್ಕೋತೀವಿ? ಈ ತರ 1/R1, 1/R2, 1/R3, 1/R4, 1/R5. ಸೊ ಅವಾಗ ಅವುಗಳನ್ನು ಸಮಾಂತರವಾಗಿ ಜೋಡಿಸಿದಾಗ 1 ಓಮ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಆಲ್ರೆಡಿ ಕೊಟ್ಟಿದ್ದಾರೆ. ಏನಂತ? 1 ಓಮ್. ಪ್ರತಿಯೊಂದು ರೋಧಕ ಕೂಡ 1 ಓಮ್ ಇದೆ. ಸೊ ಹಾಗಾಗಿ ಅಲ್ಲಿ ಮೊದಲನೇ ಓಮು 1, ಎರಡನೇದು 2 ಅಂತ ಕೊಟ್ಟಿಲ್ಲ. ಎಲ್ಲಾ 5 ರೋಧಕಗಳದ್ದು ಕೂಡ 1 ಓಮ್ಸ್ ಆಗಿರೋದ್ರಿಂದ ನೋಡಿ 1/1 ಆಲ್ ಎಷ್ಟು ಬರುತ್ತೆ? 5 ಬರುತ್ತೆ. ಸೊ 1/RP ಅಂತ ನೋಡಿದಾಗ 1/5 ಮಾಡ್ಬೇಕು. ಅವಾಗ ನಮ್ಗೆ ಎಷ್ಟು ಬರುತ್ತೆ? 0.2 ಓಮ್ಸ್ ಬರುತ್ತೆ. ಈಗ ನೋಡಿ, 1 ಓಮ್, 2 ಓಮ್, 3 ಓಮ್ ರೋಧಗಳಿರುವ 3 ರೋಧಗಳನ್ನ ಸರಣಿ ಜೋಡಣೆಯಲ್ಲಿ ಜೋಡಿಸಿದಾಗ ಅದು ಒಡ್ಡುವ ಒಟ್ಟು ರೋಧ. ಇಲ್ಲಿ ನೋಡಿ, ಸಮಾಂತರ ಬೇರೆ. ಓಕೆ, ಸಮಾಂತರ ಬೇರೆ, ಇದು ಸರಣಿ. ಓಕೆ, ಸಮಾಂತರ ಅಂದ್ರೆ ಹೇಗೆ? ಒಂದಕ್ಕೊಂದು ಅಟ್ಯಾಚ್ ಮಾಡೋದು. ಇನ್ನು ಸರಣಿ ಅಂತ ಹೇಳಿದ್ರೆ ಈ ರೀತಿಯಾಗಿ. ಓಕೆ, ಸರಣಿ ಸಮಾಂತರ. ಓಕೆ, ಸಮಾಂತರ ಅಂತ ಹೇಳಿದ್ರೆ ಅಂತರ ಸಮ ಇರೋದೇ ಸಮಾಂತರ. ಇಲ್ಲಿ ನೋಡಿ, ಅಂತರ ಸಮ ಇರೋದಷ್ಟೇ. ಇದಕ್ಕೆ ಎಷ್ಟು ಅಂತರ ಇದೆ ಅಲ್ವಾ? ಸಮ ಅಂತರ ಇರೋದನ್ನೇ ನಾವು ಸಮಾಂತರ ಅಂತ ಹೇಳಿ ಕರಿತೀವಿ. ಇನ್ನು ಸರಣಿ ಅಂತ ಹೇಳಿದ್ರೆ ಈ ತರ ಒಂದಕ್ಕೊಂದು ನೋಡೋದು. ಓಕೆ, ಸೊ ಇದನ್ನ ನಾವು ಪ್ಯಾರಲಲ್ ಅಂತ ಹೇಳಿ ಕರಿತೀವಿ. ಓಕೆ, ಇದು ಗೊತ್ತಾಯ್ತಲ್ವಾ? ಈಗ ಏನು? ಸರಣಿ ಜೋಡಣೆ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸರಣಿ ಜೋಡಣೆ ಅಂದ್ರೇನು? ಸೀರೀಸ್ ಅಂತ ಹೇಳ್ತೀವಿ. ಸರಣಿ ಜೋಡಣೆ ಅಂದ್ರೇನು? ಸೀರೀಸ್. ಇದು ಒಡ್ಡುವಂತಹ ರೋಧ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಮೇಲೇನೆ ಇದೆ. ಏನು? 1 + 2 + 3 ಎಷ್ಟಾಗುತ್ತೆ? 3 + 4, 5, 6 ಆಗುತ್ತೆ. ಸೊ ಉತ್ತರ 6 ಇಲ್ಲಿದೆ. ಅಂದ್ರೆ R1 + R2 + R3
ನೋಡಿ ಸರಣಿ ಜೋಡಣೆ ಇದ್ದಾಗ ಸೀರೀಸ್ ಇದ್ದಾಗ R1 + R2 + R3 ಅಂತ ತಗೋತೀವಿ. ಬಟ್ ಸಮಾಂತರ ಅಂದ್ರೆ ಪ್ಯಾರಲಲ್ ಅಂತ ಇದ್ದಾಗ 1/R1 1/R2 1/R3 ಅಂತ ಹೇಳ್ಬಿಟ್ಟು ಮತ್ತೆ ಅದೇನು ಒಟ್ಟು ವ್ಯಾಲ್ಯೂ ಏನಿರುತ್ತೆ ಅದನ್ನ ನಾವು 1/RP ಅಂತ ಹೇಳಿ ಮಾಡಿದಾಗ ನಮ್ಗೆ ವ್ಯಾಲ್ಯೂ ಸಿಗುತ್ತೆ. ಅದಕ್ಕೆ ಅಲ್ಲಿ ಪ್ಯಾರಲಲ್ ಅಂತ ಹೇಳಿ. RP ಅಂದ್ರೇನು, ದಟ್ ಈಸ್ ಪ್ಯಾರಲಲ್ ಅಂದ್ರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಅಂತ ಹೇಳಿ. RP ಅಂದ್ರೇನು, ಪ್ಯಾರಲಲ್ ರೆಸಿಸ್ಟೆನ್ಸ್ ಅಂತ ಹೇಳಿ ಅಂದ್ರೆ ಸಮಾಂತರ ರೋಧಕ ಅಂತ ಹೇಳಿ. ಇಲ್ಲಿ RS ಅಂತ ಕೊಟ್ಟಿದ್ದಾರೆ, ಹಂಗಂದ್ರೇನು ಸೀರೀಸ್, ಅದು ಪ್ಯಾರಲಲ್ ರೆಸಿಸ್ಟೆನ್ಸ್, ಇದು ಸೀರೀಸ್ ರೆಸಿಸ್ಟೆನ್ಸ್ ಅಥವಾ ಸೀರಿಯಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. 27 ಪ್ರಶ್ನೆ. 4 ಓಂಗಳ 2 ರೋಧಕಗಳನ್ನು ಮೊದಲು ಸರಣಿಯಲ್ಲಿ ನಂತರ ಸಮಾಂತರ ಜೋಡಣೆಯಲ್ಲಿ ಜೋಡಿಸಿದಾಗ ಒಡ್ಡುವಂತಹ ಒಟ್ಟು ರೋಧವು ಕ್ರಮವಾಗಿ ಡ್ಯಾಶ್ ಮತ್ತು ಡ್ಯಾಶ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ನೋಡಿ, 4 ಓಂಗಳ 2 ರೋಧಕಗಳನ್ನ ತಗೊಂಡಿದ್ದಾರೆ. 2 ರೋಧಕ ಅಂದ್ರೆ R1 + R2 ಎಷ್ಟಾಗುತ್ತೆ ಜೋಡಿಸಿದಾಗ ನಮಗೆ ಎಷ್ಟು ಆಗಿರುತ್ತೆ? 4 ಓಮ್ಸ್ಗಳ 2 ರೋಧಕ, 4 ಅಂದ್ರೆ ಏನು 8 ಆಗುತ್ತೆ, ಹೌದಲ್ವಾ? ಸರಣಿಯಲ್ಲಿ ಫಸ್ಟ್ ಸರಣಿ ಅಂದ್ರೆ ಏನು? ಸೀರೀಸ್ ಅಂದ್ರೆ ಹೆಂಗೆ? R1 + R2. ಸೊ R1 + R2 ಮಾಡಿದಾಗ ದಟ್ ಇಸ್ 4 + 4 ಏನ್ ಬಂತು? 8 ಬಂತು. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಸಮಾಂತರ ಜೋಡಣೆಗೆ ಹೋಗ್ಬೇಕು. ಅವಾಗೇನು 1/4 + 1/4 ಏನಾಗುತ್ತೆ? 4 4s ಅಥವಾ ನೋಡಿ 4 4 2 2s 2 2s. ಓಕೆ, ಸೊ 2 2s 4. ಸೊ ನೋಡಿ ಅವಾಗ 4 ಇಂಟು ಓಕೆ ಏನ್ ಬರುತ್ತೆ? 4 4 ಕ್ಯಾನ್ಸಲ್ ಆಗುತ್ತೆ. ಸೊ 1 + 1 2 ಆಗುತ್ತೆ. LCM ಎಷ್ಟು? ದಟ್ ಇಸ್ 4. ಸೊ 2 1s 2 2s. ಸೊ ಉತ್ತರ ಏನು? 1/2. ಹಾಗಾದ್ರೆ ಅದನ್ನ RP ಗೆ ಹಾಕಿದಾಗ ನಮ್ಗೆ ಏನ್ ಬರುತ್ತೆ? 1 1s 1 2s. ಸೊ ಹಾಗಾಗಿ ದಟ್ ಇಸ್ 2 ಓಮ್ಸ್ ಆಗುತ್ತೆ. ಸೊ ಉತ್ತರ ಎಷ್ಟು? 2 ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ 5 ಓಮ್ 10 ಓಮ್ ಮತ್ತು 30 ಓಮ್ ಇರುವಂತಹ ಇದನ್ನ ನೋಡ್ಕೊಳ್ಳಿ. 20 ಓಮ್ ರೋಧ ಹೊಂದಿರುವಂತಹ ಒಂದು ವಿದ್ಯುತ್ ದೀಪ ಮತ್ತು 4 ರೋಧವನ್ನು ಹೊಂದಿರುವಂತಹ ವಾಹಕವನ್ನ 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದ್ರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, R1 + R2 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? 22 ಓಮ್ ಸಿಗುತ್ತೆ. ಓಕೆ, ಆಗ ವಿಭವಾಂತರ ಎಷ್ಟು? ದಟ್ ಇಸ್ 6 ವೋಲ್ಟ್ ಆಗಿರುತ್ತೆ. ಹಾಗಾದ್ರೆ ಕರೆಂಟ್ ಎಷ್ಟು? I = ಮಾಡಿದಾಗ ನಮ್ಗೆ 0.25 ಸಿಗುತ್ತೆ. ನೋಡಿ 5 10 ಮತ್ತು 30 ಓಮ್ಗಳು ಇರುವಂತಹ 3 ರೋಧಕಗಳನ್ನ ಮಂಡಲದಲ್ಲಿ ಸಮಾಂತರವಾಗಿ ನಾವು ಜೋಡಿಸಿದಾಗ ಮಂಡಲದಲ್ಲಿ ಇರುವಂತಹ ಒಟ್ಟು ರೋಧ ಎಷ್ಟು? ದಟ್ ಇಸ್ 3. ಯಾಕೆ ಅಂದ್ರೆ ಅಲ್ಲಿ ಸಮಾಂತರವಾಗಿ ಜೋಡಿಸ್ತೀವಿ. ದಟ್ ಇಸ್ 1/R1 1/R2 ಮತ್ತೆ 1/R3. ಸೊ ಅವಾಗ ನಮಗೆ ಏನ್ ಸಿಗುತ್ತೆ? 3 ಓಮ್ ಸಿಗುತ್ತೆ. ಇನ್ನು 4 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ ಉಷ್ಣಶಕ್ತಿ ಉತ್ಪತ್ತಿ ಆಗುತ್ತದೆ. ರೋಧಕದ ನಡುವೆ ವಿದ್ಯುತ್ ಪ್ರವಾಹವು ಡ್ಯಾಶ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳಿದರೆ? ರೋಧಕದ ನಡುವಿನ ವಿದ್ಯುತ್ ಪ್ರವಾಹವನ್ನ ಕಂಡು ಹಿಡಿಬೇಕು ಅಂತ ಹೇಳಿದ್ರೆ ದಟ್ ಇಸ್ H = I²RT ಅಂತ ಓದಿದ್ವಿ ಅಲ್ವಾ? ಸೊ ಆ ಫಾರ್ಮುಲಾವನ್ನ ನಾವು ಅಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ ನೋಡಿ? 5 ಆಂಪಿಯರ್ ಅಷ್ಟು ನಮ್ಗೆ ಸಿಗುತ್ತೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೋಡಿ 2 ಓಮ್ 3 ಓಮ್ ಮತ್ತೆ 6 ಓಮ್ ರೋಧಗಳನ್ನು ಹೊಂದಿರುವಂತಹ 3 ರೋಧಕಗಳನ್ನ ಯಾವ ರೀತಿ ಜೋಡಿಸೋದ್ರಿಂದ ಅವುಗಳ ಸಂಯೋಜನೆಯ ಒಟ್ಟು ರೋಧ 4 ಆಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಯಾವ ರೀತಿ ಜೋಡಿಸೋದ್ರಿಂದ ನಮಗೆ 4 ಆಗುತ್ತೆ? ಒಟ್ಟು ರೋಧ 4 ಯಾವ ರೀತಿ ಆಗುತ್ತೆ ನೋಡಿ. RP = 1/R2 + 1/R3. ಓಕೆ, 1/R2 + 1/R3. ನೋಡಿ ಇಲ್ಲಿ 1/RP = 1/3 + 1/6 ಅಂತ ಒಂದ್ ಕಡೆ ಬರ್ದಿದೀವಿ. ಇಲ್ಲಿ ನೋಡಿ 1/RP = 2 + 1 / 6 = 3/6 = 1/2 ಆಗುತ್ತೆ. ಓಕೆ, ಒಟ್ಟು ಯಾವಾಗ ನಮಗೆ ಅಲ್ಲಿ ಕೇಳಿರೋದೇನು? ಈ ರೀತಿ ಮಾಡ್ಕೊಂಡ್ರೆ ನೋಡಿ 1/R2 + 1/R3
ಇಲ್ಲಿ ಒಟ್ಟು 3 ರೋಧಕಗಳು ಇದೆ. ಇವುಗಳನ್ನ ಯಾವ ರೀತಿ ಜೋಡಿಸೋದ್ರಿಂದ ಅವುಗಳ ಸಂಯೋಜನೆ 4 ಓಮ್ ಆಗುತ್ತೆ ಅಂತ ಕೇಳಿದರೆ, ನೋಡಿ ಯಾವ ರೀತಿ ಜೋಡಿಸೋದ್ರಿಂದ ಅಂತ ಹೇಳಿದ್ರೆ ಇಲ್ಲಿದೆ ಅಲ್ವಾ, ನೋಡಿ ಆರ್ ಪಿ ಇಸ್ ಈಕ್ವಲ್ ಟು 2 ಓಮ್ಸ್ ಬರ್ಬೇಕು, ಅಂದ್ರೆ ಇದು ಅಷ್ಟು ಬರುತ್ತೆ. ಆದ್ರೆ ಇಲ್ಲಿ ನೋಡಿ ಆರ್ ಟಿ ಇಸ್ ಈಕ್ವಲ್ ಟು R1 ಪ್ಲಸ್ ಆರ್ ಪಿ ಏನಿದೆಯಲ್ಲ, ಅಲ್ಲಿ ನಾವು 2 ಪ್ಲಸ್ 2 ಇದನ್ನ ನಾವು ಹಾಕಿದಾಗ ನಮಗೆ 4 ಓಮ್ ಸಿಗುತ್ತೆ. ಸೊ ಹಾಗಾಗಿ ಇದರ ಚಿತ್ರ ಯಾವ್ದು ಕರೆಕ್ಟ್ ಅಂತ ಹೇಳಿದ್ರೆ ದಟ್ ಇಸ್, ಯಾವ ಚಿತ್ರ ಕರೆಕ್ಟ್ ಇದೆ ಇಲ್ಲಿ, 3 ಓಮ್ 6 ಓಮ್ ಮತ್ತೆ 2 ಓಮ್, 3 ಓಮ್ 6 ಓಮ್ ಮತ್ತೆ 2 ಓಮ್. ಸೊ ಉತ್ತರ ಒಂದು ಆಪ್ಷನ್ ಎ ಆಗಿರುತ್ತೆ. ಓಮ್ ರೋಧವನ್ನು ಹೊಂದಿರುವಂತಹ ಇಸ್ತ್ರಿ ಪೆಟ್ಟಿಗೆ ಏನಿರುತ್ತೆ ಅದು 5 ಆಂಪಿಯರ್ ವಿದ್ಯುತ್ ಪ್ರವಾಹನ ಉಪಯೋಗಿಸ್ಕೊಳ್ಳುತ್ತೆ. ಹಾಗಾದ್ರೆ 30 ಸೆಕೆಂಡ್ನಲ್ಲಿ ಉತ್ಪತ್ತಿಯಾದಂತಹ ಉಷ್ಣ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ನೋಡಿ, H is equal to I square RT ಅಂತ ಹೇಳಿದಾಗ 5 square into 20 into 30 ನಮಗೆ ಏನ್ ಸಿಗುತ್ತೆ, 15,000 ಜೌಲ್ ಅಥವಾ 15 ಕಿಲೋ ಜೌಲ್ ಅಂತ ಹೇಳ್ತೀವಿ. ಓಕೆ, 15,000 ನಮ್ಗೆ ಸಿಗುತ್ತೆ. So 15 into 10 to the power of 3, that is 15 into kilojoule. Okay, kilojoule. So this is the right answer. ಇನ್ನು ಕಿಲೋವ್ಯಾಟ್ ಅವರ್, ಇದರ ಒಟ್ಟು ಎಷ್ಟು ಜೌಲು, 3.6 into 10 to the power of 6 ಜೌಲ್ಸ್ ಅನ್ನ ನಾವು 1 ಕಿಲೋ ಅವರ್ ಯಾವಾಗ್ಲೂ 3.6 into 10 to the power of 8 ಜೌಲ್ಸ್ಗೆ ಅದು ಸಮ ಆಗಿರುತ್ತೆ. ಓಕೆ, ಅಂದ್ರೆ ಇದನ್ನ ಯಾವ ರೀತಿ ಮಾಡಿದ್ದಾರೆ ನೋಡಿ, 1 ಕಿಲೋ ವ್ಯಾಟ್ ಅವರ್ ಅಂತ ಹೇಳಿದ್ರೆ 1 ಕಿಲೋ ದಟ್ ಇಸ್ 1000 ವ್ಯಾಟ್ ಇಂಟು 60 into 60 ಅವರ್ ಇಸ್ 60 into 60 ಏನ್ ಬರುತ್ತೆ, 3600 ಸೆಕೆಂಡ್ಸ್ ಬರುತ್ತೆ. ಓಕೆ, ಸೊ ಅದನ್ನೇ ಇಲ್ಲಿ ಮಾಡಿದಾಗ ನಮ್ಗೆ ಇಷ್ಟು ಸೆಕೆಂಡ್ ದಟ್ ಇಸ್ ಜೌಲ್ಸ್ ಅಂತ ಹೇಳಿ ಬರುತ್ತೆ. ಇನ್ನು 220 ವೋಲ್ಟ್ ಜನರೇಟರ್ ಒಂದು ವಿದ್ಯುತ್ ಬಲ್ಬ್ ಅನ್ನ ಸಂಪರ್ಕಿಸಲಾಗಿದೆ. ಆ ಬಲ್ಬ್ ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಹಿಸುತ್ತೆ. ಆಗ ಬಲ್ಬ್ ನ ಸಾಮರ್ಥ್ಯ ಎಷ್ಟಿರುತ್ತೆ ನೋಡಿ, P is equal to VI ಮಾಡಿದಾಗ ನಮ್ಗೆ 100 ವ್ಯಾಟ್ ಸಿಗುತ್ತೆ. ಸೊ ಉತ್ತರ ಒಂದು 100 ವ್ಯಾಟ್ ಆಗುತ್ತೆ. ಓಕೆ, ಇನ್ನು ಒಂದು ರೆಫ್ರಿಜಿರೇಟರ್ 400 ವ್ಯಾಟ್ ದರದಲ್ಲಿ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆ ಆಗುತ್ತೆ. 1 ಕಿಲೋ ವ್ಯಾಟ್ ಅವರ್ಗೆ ₹3 ಆದ್ರೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವಂತಹ ಶಕ್ತಿಯ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಇದೆಲ್ಲ ಅಪ್ಲೈಡ್ ಕ್ವೆಶನ್ಸ್ ಅಂತ ಹೇಳ್ತೀವಿ. ಇಂಥ ಕ್ವೆಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲಿ ನಾವೇನ್ ಉಪಯೋಗಿಸ್ತೀವಲ್ಲ ಅದೇ ನೋಡಿ, ಒಂದು ರೆಫ್ರಿಜಿರೇಟರ್ 400 ವ್ಯಾಟ್ ದರದಲ್ಲಿ ಓಕೆ ಪ್ರತಿದಿನ 8 ಗಂಟೆಗಳ ಕಾಲ ಅದು ಬಳಕೆ ಆಗ್ತಾ ಇದೆ ಅಂತ ಹೇಳಿದ್ರೆ 1 ಕಿಲೋ ವ್ಯಾಟ್ಗೆ ₹3 ಆದ್ರೆ 30 ದಿನಗಳ ಕಾಲ ಎಷ್ಟಾಗುತ್ತೆ ನೋಡಿ. ಒಂದು ರೆಫ್ರಿಜಿರೇಟರ್ 400 ವ್ಯಾಟ್ ದರದಲ್ಲಿ 8 ಗಂಟೆಗಳ ಕಾಲ ಓಕೆ ಬಳಕೆ ಆಗುತ್ತೆ ಒಂದು ದಿನಕ್ಕೆ. ಓಕೆ, ಹಾಗಾದ್ರೆ ಸೊ ಅದು ಎಷ್ಟು ದಿನಗಳು, 30 ದಿನಕ್ಕೆ ಅದೇ ತರ ಆದ್ರೆ ಎಷ್ಟು ಕೇಳಿದರೆ ದಿನ 30 ದಿನಗಳವರೆಗೆ ಆಗಿರೋದ್ರಿಂದ ಅದನ್ನು 30 ದಿನಗಳಿಗೆ ಇಂಟು ಮಾಡ್ಕೊಂಡಾಗ ನಮ್ಗೆ ಎಷ್ಟು ಸಿಗುತ್ತೆ, 95,000 ವ್ಯಾಟ್ ಅವರ್ ಸಿಗುತ್ತೆ. ಅದನ್ನ ನಾವು 96 ಕಿಲೋ ವ್ಯಾಟ್ ಅಂತ ಹೇಳಿ ಕರಿತೀವಿ. ಸೊ 1 ಕಿಲೋ ವ್ಯಾಟ್ಗೆ ₹3 ಆದ್ರೆ ಈ 96 ಕಿಲೋ ವ್ಯಾಟ್ಗೆ ನಾವು ₹3 ಇಂಟು ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 96 into 3 ದಟ್ ಇಸ್ ₹288 ಬರೀ ಫ್ರಿಡ್ಜ್ ಇಂದೇ ಬರುತ್ತೆ ಅಂತ ಅದರ ಅರ್ಥ. ಓಕೆ, ಸೊ ಇದಿಷ್ಟು ಯಾವ್ದ್ರ ಬಗ್ಗೆ ಆಗಿತ್ತು, ವಿದ್ಯುತ್ ಶಕ್ತಿ ಬಗ್ಗೆ ಆಗಿತ್ತು. ಓಕೆ, ಇನ್ನು ಇದ್ರಲ್ಲಿ ಏನ್ ಹೇಳಿದೆ ನಾನು, 22 ಚಾಪ್ಟರ್ಸ್ ಇದಾವೆ EVS ಅಲ್ಲಿ. ಸೊ ಇದು ಮೊದಲನೇ ಚಾಪ್ಟರ್ ಆಗಿತ್ತು. ಇನ್ನು ಮುಂದಿನ ಒಂದು ಚಾಪ್ಟರ್ ಅನ್ನ ನಾವು ಮುಂದಿನ ಒಂದು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಎಲ್ಲರಿಗೂ ಧನ್ಯವಾದಗಳು.